ಎಲ್ಲರಿಗೂ ಶುಭಾಶಯಗಳು. ಎಲ್ಲರಿಗೂ ನಮಸ್ಕಾರ. ಹಿಂದಿನ ತರಗತಿಯಲ್ಲಿ ನಾವು ಲಂಬಾಣಿ ಆಕಾಶದ ಹಂತ 1ರ ಅಧ್ಯಾಯ 1 ಕಲಿತಿದ್ದೇವೆ. ಅಲ್ಲಿ ನಾವು ಲಂಬಾಣಿ ಭಾಷೆಯ ವರ್ಣಮಾಲೆ ಹಾಗೂ ವರ್ಣಗಳನ್ನು ಕಲಿತಿದ್ದೇವೆ. ಹಾಗೆ ನಾವು ಇಂದಿನ ಈ ತರಗತಿಯಲ್ಲಿ ಲಂಬಾಣಿ ಭಾಷೆಯಲ್ಲಿ ಗುಣಿತಾಕ್ಷರವನ್ನು ನಾವು ಜೋಡಾಕ್ಷರ ಎಂದು ಲಂಬಾಣಿಯಲ್ಲಿ ಕರೆತಿದ್ದೇವೆ. ಇಂದಿನ ಈ ವಿಡಿಯೋನಲ್ಲಿ ನಾನು ನಿಮಗೆ ಜೋಡಾಕ್ಷರ ಅಥವಾ ಕನ್ನಡದಲ್ಲಿ ಹೇಳುವುದಾದರೆ ಗುಣಿತಾಕ್ಷರದ ಬಗ್ಗೆ ಹೇಳಿಕೊಡುತ್ತೇನೆ. ಆಯಿತಾ? ಈಗ ಅಧ್ಯಾಯದ ಅಥವಾ ಪಾಠದ ಕಡೆಗೆ ಬರೋಣ. ಅಧ್ಯಾಯ 2 ಜೋಡಾಕ್ಷರ. ಕನ್ನಡದಲ್ಲಿ ಜೋಡಾಕ್ಷರ. ಮೊದಲನೆಯದಾಗಿ ಪ್ರವೇಶವನ್ನು ನೋಡೋಣ. ಹಿಂದಿನ ಅಧ್ಯಾಯದಲ್ಲಿ ನಾವು ಲಂಬಾಣಿ ಭಾಷೆಯ ವರ್ಣಮಾಲೆಯನ್ನು ತಿಳಿದುಕೊಂಡಿದ್ದೇವೆ. ಈ ಹಿಂದಲೇ ನಾವು ಹಿಂದಿನ ಅಧ್ಯಾಯದಲ್ಲಿ ಲಂಬಾಣಿ ಭಾಷೆಯಲ್ಲಿರುವ ವರ್ಣಗಳನ್ನು ಕಲಿತಿದ್ದೇವೆ. ನಾವು ವರ್ಣಮಾಲೆ ಅಂದರೆ ಅಕ್ಷರಗಳ ಮಾಲೆಯನ್ನು ಕಲಿತಿದ್ದೇವೆ. ಈ ಅಧ್ಯಾಯದಲ್ಲಿ ನಾವು ವರ್ಣಗಳನ್ನು ಬಳಸಿ ಜೋಡಾಕ್ಷರ ಬಳ್ಳಿಗಳು ಅನ್ನು ಕಲಿಯೋಣ. ಈಗ ನಾವು ಬಳ್ಳಿಗಳು ಅಂತಲೂ ಕರೆಯುತ್ತೇವೆ. ಅವುಗಳನ್ನು ಇಂದಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ವಿಸ್ತರಣೆ. ನಾವು ಈ ಅಧ್ಯಾಯದಲ್ಲಿ ಸ್ವರ ಸಂಕೇತಗಳನ್ನು ವ್ಯಂಜನಗಳ ಮೇಲೆ ಬಳಸಿ ಪೂರ್ಣ ವ್ಯಂಜನಗಳನ್ನು ಬರೆಯುವುದನ್ನು ತಿಳಿದುಕೊಳ್ಳೋಣ. ಈಗ ನೋಡ್ರಿ, ನಾವು ಸ್ವರ ಸಂಕೇತಗಳು ಅಂತ ಬರುತ್ತವೆ. ಅಧ್ಯಾಯದಲ್ಲಿ ಸ್ವರ ಸಂಕೇತಗಳನ್ನು ಬಳಸಿ ಆ ವ್ಯಂಜನಗಳ ಜೊತೆ ಬಳಸಬೇಕು ಅಥವಾ ಮೇಲೆ ಬಳಸಬೇಕು. ವ್ಯಂಜನಗಳಿಗೆ ಬಳಸಿ ಪೂರ್ಣವಾಗಿರೋ ವ್ಯಂಜನಗಳನ್ನು ಬರೆಯುವುದನ್ನು ತಿಳಿದುಕೊಳ್ಳೋಣ. ಈಗ ನೋಡ್ರಿ, ನಾವು ಹೆಚ್ಚಾಗಿರುವ ಪದಗಳನ್ನು ಸ್ವರ ಇಲ್ಲದೇ ರಚಿಸುವುದು ಅಥವಾ ಬರೆಯುವುದು ಸಾಧ್ಯವೇ ಇಲ್ಲ. ಕೆಲವೊಂದು ಶಬ್ದಗಳು ಆಗುತ್ತವೆ. ಕನ್ನಡದಲ್ಲಿ ಉದಾಹರಣೆಗೆ ಮನ ಅಂತ ತಗೊಳ್ಳಿ. ಮನ ಅಂದರೆ ಮನಸ್ಸು ಎಂದ ಅರ್ಥ. ಹಾಗಾಗಿ ಲಂಬಾಣಿಯಲ್ಲಿ ಮನಲ್ಲ ಮನ. ಇದು ಅರ್ಧ ವ್ಯಂಜನಾಕ್ಷರ, ಇದು ಪೂರ್ಣ ವ್ಯಂಜನಾಕ್ಷರ. ಅಂದರೆ ನನಗೆ ಅಂತ. ಮನಸ್ಸು ಅಂದರೆ ಕೂಡ ಆಗ್ಬೋದು. ಇಂಥ ಅಕ್ಷರಗಳನ್ನು ನಾವು ವ್ಯಂಜನಗಳ ಸಹಾಯ ಇಲ್ಲದೇ ರಚಿಸಬಹುದು ಅಥವಾ ಬರೆಯಬಹುದು. ಆದರೆ ಕೆಲವೊಂದು ಶಬ್ದಗಳನ್ನು ನಾವು ವ್ಯಂಜನಗಳ ಸಹಾಯದಿಂದಲೇ ಬರೆಯಬಹುದು. ಉದಾಹರಣೆಗೆ ಲಂಬಾಣಿಯನ್ನೇ ತೆಗೆದುಕೊಳ್ಳಿ. ಲಂಬಾಣಿ. ಇಲ್ಲಿ ನಾವು 2 ಸ್ವರಗಳನ್ನು ಬಳಸ್ತೇವೆ. ಇದೊಂದು ಯೋಗವಾಹ. ಇದನ್ನು ನಾವು ಕನ್ಸಿಡರ್ ಮಾಡಲ್ಲ. ಯಾಕಂದರೆ ನಾವು ಈ ಅನುಸ್ವಾರ ಮತ್ತು ವಿಸರ್ಗ ಅವುಗಳನ್ನು ಹಿಂದಿನ ತರಗತಿಯಲ್ಲಿ ಕಲಿತಿದ್ದೇವೆ. ಸದ್ಯಕ್ಕೆ ಇಲ್ಲಿ ಬಾಲಿ ಆ, ಣಿಯಲ್ಲಿ ಈ 2 ಸ್ವರಗಳು ಇಲ್ಲಿ ಸೇರಿಕೊಂಡಿವೆ. ಆ ಕಾರಣದಿಂದಾಗಿ ಇದು ಒಂದು ಪೂರ್ಣ ಶಬ್ದವಾಗಿದೆ. ಇಲ್ಲದಿದ್ದರೆ ಇದು ಪೂರ್ಣ ಶಬ್ದವಾಗಲು ಸಾಧ್ಯವಾಗ್ತಿರಲಿಲ್ಲ. ಆಯಿತಾ? ಹಾಗೆ ನಾನು ಲಂಬಾಣಿ ಭಾಷೆಯಲ್ಲೇ ಬರಿತೀನಿ. ಇಲ್ಲಿ ನೋಡ್ರಿ, ಇದು ಲಂಬಾಣಿ ಅಂತ. ಇಲ್ಲಿ ನಾವು ಇದು ಆ ಸ್ವರ ಸಂಕೇತ, ಇದು ಈ ಸ್ವರ ಸಂಕೇತ, ಇವುಗಳನ್ನು ಬಳಸಿಯೇ ಪದವನ್ನು ರಚನೆ ಮಾಡಿವಿ. ಹೀಗಾಗಿ ನಮಗೆ ವ್ಯಂಜನಗಳ ಜೊತೆ ಸ್ವರ ಸಂಕೇತಗಳನ್ನು ಬಳಸುವುದು ಕೂಡ ಬಹಳ ಮುಖ್ಯ. ಇನ್ನೊಂದು ನಾವು ಜೋಡಾಕ್ಷರ ಗುಣಿತಾಕ್ಷರಗಳನ್ನು ಈ ವಿಡಿಯೋದಲ್ಲಿ ಕಲಿಯುತ್ತಿದ್ದೇವೆ. ಹಾಗೂ ಮುಂದಿನ ಅಧ್ಯಾಯದಲ್ಲಿ ಭೇಳಾಕ್ಷರ, ಇದು ಸಂಯುಕ್ತಾಕ್ಷರ ಅನ್ನು ಕಲಿಯಲಿದ್ದೇವೆ.
ಎರಡನ್ನೂ ಕಲಿತರೆ ನಾವು ಲಂಬಾಣಿ ಭಾಷೆಯನ್ನು ಸುಲಭವಾಗಿ ಓದಿಕೊಳ್ಳುವುದು ಹಾಗೂ ಬರೆದುಕೊಳ್ಳಬಹುದು. ಆಯಿತಾ? ಈಗ ವಿಸ್ತರಣೆಯನ್ನು ನೋಡೋಣ. ವಿಸ್ತರಣೆ ಅಥವಾ ವಿಸ್ತಾರ ಲಂಬಾಣಿ ಭಾಷೆಯಲ್ಲಿ. ನಾವು ಈ ಅಧ್ಯಾಯದಲ್ಲಿ ಸ್ವರ ಸಂಕೇತಗಳನ್ನು ಈಗ ನಾವು ವಿಸ್ತರಣೆಯ ಕಿರು ವಿಷಯಗಳಲ್ಲಿ ಬರೋಣ. ನೋಡಿರಿ 2.1 ಹಿಂದೆ ಹೇಳಿದ ಹಾಗೆ 2 ಎನ್ನುವುದು ಈ ಅಧ್ಯಾಯ ಸಂಕೇತ, 1 ಎನ್ನುವುದು ಕಿರು ವಿಷಯ ಅಂತ ಅಂದಿಟ್ಟುಕೊಳ್ಳೋಣ. ಇಲ್ಲಿ ನೋಡ್ರಿ, ಇದರ ಹೆಸರು ಸ್ವರ ಸಂಕೇತ. ಸ್ವರ ಸಂಕೇತ ಎನ್ನುವುದು ಹೇಳಬೇಡಿ, ಸ್ವರ ಸಂಕೇತ. ಏಕೆಂದರೆ ಲಂಬಾಣಿ ಭಾಷೆಯಲ್ಲಿ ಯಾವುದೇ ಪದ ಅಥವಾ ಶಬ್ದದ ಕೊನೆಯ ವರ್ಣದಲ್ಲಿ ಅ ಎನ್ನುವುದು ಸ್ವರ ಇರುವುದಿಲ್ಲ. ಆಯಿತಾ? ನೀವು ಜೋಡಿಸಬಹುದು, ಆದರೆ ಮೂಲವಾಗಿರುವ ಲಂಬಾಣಿ ನೀವು ಯಾವುದೇ ಶಬ್ದದ ಕೊನೆಯಲ್ಲಿ ನೀವು ಅ ಎನ್ನುವ ಸ್ವರವನ್ನು ಸೇರಿಸಬಹುದು. ಇಲ್ಲಿ ಇದು ಆಗುತ್ತೆ. ಆದರೆ ಯಾವುದೇ ಮೂಲ ಲಂಬಾಣಿ ಶಬ್ದದಲ್ಲಿ ನಾವು ಇದನ್ನು ಕಂಡುಕೊಳ್ಳುವುದಿಲ್ಲ, ಯಾವಾಗಲೂ ನೋಡುವುದಿಲ್ಲ. ಆಯಿತಾ? ಸ್ವರ ಸಂಕೇತಗಳು ಇದೊಂದು ಕೋಷ್ಟಕ. ಈ ಕೋಷ್ಟಕವನ್ನು ಚೆನ್ನಾಗಿ ನೋಡಿಕೊಳ್ಳಿ. ಕೋಷ್ಟಕವನ್ನು ಇಲ್ಲಿ ನೋಡಿ, ಸ್ವರ ಸಂಕೇತ. ಈ ಪಟ್ಟಿಯಲ್ಲಿ ಸ್ವರ ಸಂಕೇತವನ್ನು ಅಕಾರದ ಮೇಲೆ ಬಳಸಲಾಗಿದೆ. ಇಲ್ಲಿ ಕಕಾರದ ಮೇಲೆ, ಇಲ್ಲಿ ಕನಲ್ಲಿ ಗಕಾರದ ಮೇಲೆ, ಇಲ್ಲಿ ಕನಲ್ಲಿ ಗಕಾರದ ಮೇಲೆ. ಆಯಿತಾ? ತಿಳಿದಿದೆ ಅನ್ಕೊಳತ್ತೀನಿ. ಇದು ಸ್ವರ ಸಂಕೇತ. ಅಕಾರದಲ್ಲಿ ಅ, ಕ, ಗ, ङ. ಹಾಗೆಯೇ ಇದು ಆ, ಕ, ಗ, ङ. ಇದು ಇ, ಕಿ, ಗಿ, ಞಿ. ಮುಂದಿನದಲ್ಲಿ ಈ, ಕಿ, ಞಿ. ಉ, ಕು, ಗು, ঙು. ಇದು ಪಟ್ಟಿ, ಇದು ಕೋಷ್ಟಕ ಮುಂದೆ ವರಿಸಿದೆ. ಇಲ್ಲಿ ನೋಡೋಣ. ಇದು ದೀರ್ಘಾಕ್ಷರ ಉ, ಕು, ಗು, ಞು. ಇವೆಲ್ಲ ಪಟ್ಟಿಗಳನ್ನು ನೋಡ್ಕೊಳ್ಳಿ, ಆಮೇಲೆ ನಿಮಗೆ ಚೆಂದಾಗಿ ತಿಳಿಯುತ್ತದೆ. ಪ್ರೊನೌನ್ಸ್ ಮಾಡ್ತೀನಿ ನಾನು. ಉ, ಎ, ಐ, ಓ, ಔ. ಇಲ್ಲಿ ವ್ಯಂಜನಗಳು ಅಥವಾ ಕಕಾರದ ಮೇಲೆ, ಆ ಕಾರಗಳು ನಾವು ತಿಳಿದುಕೊಂಡಿದ್ದೇವಲ್ಲ, ಅವುಗಳ ಮೇಲೆ ಬಳಸಲಾಗಿದೆ. ಅ, ಉ, ಆ, ಕು, ಗು, ಞು ಎಲ್ಲ ನೋಡಿಕೊಳ್ಳಿ. ಈ ಪಾಠದಲ್ಲಿ ಇಷ್ಟೇ ಇದೆ. ಮುಂದಿನ ಅಧ್ಯಾಯದಲ್ಲಿ ನಾವು ಸ್ವಲ್ಪ ಹೆಚ್ಚಾಗಿರುವ ವ್ಯಾಕರಣಾಂಶವನ್ನು ತಿಳಿದುಕೊಳ್ಳುತ್ತೇವೆ. ಈಗ ಅಭ್ಯಾಸಗಳು. ಹಿಂದಿನ ಅಧ್ಯಾಯದಲ್ಲಿ ನಾನು ಅಭ್ಯಾಸ ಕೊಟ್ಟಿದ್ದಿಲ್ಲ, ಅದಕ್ಕಾಗಿ ಇಲ್ಲಿನೂ ಕೊಡತೀನಿ ನೋಡಿರಿ. ಕೆಳಗಿನ ಸ್ವರ ಹಾಗೂ ವ್ಯಂಜನಗಳನ್ನು ಲಂಬಾಣಿ ಭಾಷೆಯಲ್ಲಿ ಬರೆಯಿರಿ. ಇಲ್ಲಿ ಕೆಳಗೆ ವ್ಯಂಜನ ಅಥವಾ ಸ್ವರಗಳನ್ನು ಕೊಟ್ಟಿದ್ದೇನೆ, ಅವುಗಳನ್ನು ಲಂಬಾಣಿ ಭಾಷೆಯಲ್ಲಿ ಬರೆಯಿರಿ. ಇವು ಕನ್ನಡದಲ್ಲಿದ್ದಾವೆ, ಇವುಗಳನ್ನು ಲಂಬಾಣಿ ಭಾಷೆಯಲ್ಲಿ ನೀವು ಬರೀಬೇಕಾಗುತ್ತೆ. ಎರಡನೇದು, ಕೆಳಗಿನ ವ್ಯಂಜನಗಳಿಗೆ ಸ್ವರ ಸಂಕೇತಗಳನ್ನು ಬಳಸಿ ಬರೆಯಿರಿ. ಅಂದರೆ ಕೆಳಗೆ
ಒಂದು ಕಾರವನ್ನು ಕೊಟ್ಟಿದ್ದೇನೆ ಅಂದಿಟ್ಕೊಳ್ಳೋಣ. ಇದು ಪಕಾರ ತಕಾರ, ಇದು ಯಕಾರ ಅಂತ ನಾವು ಹೇಳಿಲ್ಲ, ಆದ್ರೆ ಭೀ ನೀವು ಯಕಾರ ಅಂತ ತಿಳಿದುಕೊಳ್ಳಿ. ಇಲ್ಲಿ ಡ್ಯಾಶಲ್ಲಿ ನೀವು ತುಂಬಬೇಕಾಗುತ್ತೆ. ಅಂದರೆ ನೀವು ಯೋಚಿಸಿಕೊಳ್ಳಿ ಅಥವಾ ಯಾವುದೇ ಪುಸ್ತಕದಲ್ಲಿ ನೋಟ್ ಮಾಡಿರಿ. ಮುಂದಿನ ವಿಡಿಯೋನಲ್ಲಿ ನಾನು ಇವು 2 ಮೇನ್ ಕ್ವಶನ್ ಮುಖ್ಯ ಪ್ರಶ್ನೆಯ ಉತ್ತರವನ್ನು ಹೇಳ್ತೀನಿ. ನೀವು ಎಷ್ಟು ಕಲಿತಿದ್ರೋ, ಎಷ್ಟು ಕಲಿಯತ್ತೀರಿ ಎಂಬುದನ್ನು ಪರೀಕ್ಷಿಸಿಕೊಳ್ಳಿ. ಇಷ್ಟು ಹೇಳುತ್ತಾ ಧನ್ಯವಾದಗಳು.